ಟ್ಯಾಕ್ಟ್ರಿಗೆ ಬೆಂಕಿ ಹತ್ತಿರೋ ಥರನೇ ಕಾಣಿಸ್ತಿದೆ. ಆದರೆ ಬೆಳಗ್ಗೆ 6 ಗಂಟೆಗೆ ನಮ್ಮ ಹುಡುಗ ಇಲ್ಲಿ ಎದ್ದ, ಸ್ನಾನ ಮುಗಿಸಿ 7:30 8 ಗಂಟೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಆಲ್ರೆಡಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬನ್ನಿ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಂಗೆ ರಿಟರ್ನ್ ಬರೋಣ. ಸೊ ಮತ್ತೆ 11 ಗಂಟೆಗೆ ಇರೋದು ಸೊ ಶಿಫ್ಟು. ಸೊ 11 ಗಂಟೆಗೆ ಹೋಗ್ಬೇಕು. ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ. ದೋಸೆ ತಿಂತಾ ಇದ್ದೀನಿ. ಸೊ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಸಿಗ್ತೀನಿ ಬನ್ನಿ. ಇವಾಗ ಬಿಸಿಲಿದೆ. ಸೊ ಇವಾಗ ಲಂಚ್ ಬ್ರೇಕಿಗೆ ಬಿಟ್ಟಿದ್ದಾರೆ. ಲಂಚ್ ಬ್ರೇಕಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಲಿವರ್ ತಗೋತೀಯಾ? ಯಾಕೆ ಬೇಡ? ಅವಾಗ ನೋಡಿದಲ್ಲ ರೇಟ್ ಹೆಂಗೈತೆ ಮೊನ್ನೆ ಒಂದ್ಸಲ ತಿಂದ ಇಲ್ಲಿ ರೇಟ್ ಎಲ್ಲ ಹೆಂಗೈತೆ ಅನ್ನೋದು ಗೊತ್ತಾಯ್ತಲ್ಲ. ಯಾಕಂದರೆ ಯಾವತ್ತೊಂದ್ಸಲ ತಗೊಂಡಿದ್ನ. ಸೊ ಅದು ಸ್ಟಾರ್ಟಿಂಗ್ ರೇಟ್ ಒಂದು ಹೇಳಿದರು, ಮತ್ತೆ ಅಲ್ಲಿಂದ ಇನ್ನೊಂದು ರೇಟ್ ಹೇಳಿದ್ರು. ಸೊ ಇಲ್ಲೇ ತೊಗೊಂಡಿರೋದು ಅವತ್ತು. ಡಬಲ್ ಹೇಳ್ಬಿಟ್ರಾ? ಆಲ್ಮೋಸ್ಟ್ ಡಬಲ್. ಸೊ ಅದಕ್ಕೆ ಏನು ತಗೊಳ್ಳಲ್ಲ, ಸೀದಾ ಪಿ ಜಿ ಊಟ ರೀಸನ್ ಏನಂದರೆ ದುಡ್ಡಿಲ್ಲ ಅಂತ ಅಲ್ವಾ? ಇಲ್ಲ, ಕಾಸಿಲ್ಲ. ಯಾರಾದ್ರು ಕೇಳಿದ್ರೆ ನಾವು ಹೊರಗಡೆ ತಿನ್ನಲ್ಲ, ಆಯಿಲ್ ಇರುತ್ತೆ, ಅವಾಯ್ಡಿಂಗ್ ಆಯಿಲ್ ಫುಡ್ಸು, ಶುಗರ್, ಕಾಫಿ ಟೀಯೇ ಕುಡಿಯಲ್ಲ ಅಂದರೆ ಕಾಫಿ ಟೀ ಕುಡಿತೀವಿ. ನಾನು ನಿಜ ಕಾಫಿ ಟೀ ಕುಡಿಯಲ್ಲ. ರೀಸನ್ನು ಶುಗರ್ ಅವಾಯ್ಡ್ ಮಾಡೋಣ ಅಂತಲೇ, ದುಡ್ಡಿಲ್ಲ ಅಂತಲ್ಲ. ಅಲ್ಲ ದುಡ್ಡು ಉಳಿಸ್ಬೇಕಂತ. ಇಲ್ಲ ನಾನು ನಿಜ ಅದಕ್ಕಲ್ಲ, ಇದೆ ಬೇರೆ ರೀಸನ್. ಇಲ್ಲ ಬಿಡು, ದುಡ್ಡು ಉಳಿಸ್ಬೇಕಂತ. ಇಲ್ಲ, ನನ್ನ ರೀಸನ್ನೇ ಬೇರೆ. ಸೊ ಇವಾಗಷ್ಟೇ ಊಟ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಲೊಕೇಶನ್ ಚೇಂಜ್ ಆಗಿದೆ, ಟ್ರೈನಿಂಗ್ ಲೊಕೇಶನ್. ಸೊ ಇವಾಗ ಮೇಲೆ ಹೋಗ್ಕೋಬೇಕು, ಏನಾದರೂ ಗೊತ್ತಿಲ್ಲ. ಅದೇನು ಸೊ ಸಂಜೆ 5:30 ಹಂಗೆ ಇವಾಗ ಒಂದು ಚಾಯ್ ಬ್ರೇಕ್ಗೆ ಬಂದಿದ್ವಿ. ಸೊ ಇಲ್ಲಿ ನೋಡಿ ಈ ಥರ ಇದೆ. ಈ ಏರಿಯಾ ಎಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಸೊ ನಮ್ಮ ಪಿ ಜಿ ಈ ಸೈಡ್ ಬರುತ್ತೆ ಆಯಿತಾ. ಆದರೆ ಇದ್ರಲ್ಲಿ ಬರ್ಬೋದಾ ಗೊತ್ತಿಲ್ಲ. ಒಂದು ಸಲ ಬರಬೇಕು ಅಂತಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ಒಂದು ವಿಡಿಯೋದಲ್ಲೂ ಹೇಳಿದ್ದೆ ಇಲ್ಲಿ ಬಂದು ವೀಡಿಯೋ ಮಾಡೋಣ ಅಂತ. ಹೌ ದೇರ್ ಲೈಫ್ ಅಂತ ಎಕ್ಸ್ಪ್ಲೇನ್ ಮಾಡೋದು. ಇವರೆಲ್ಲ ರೋಡ್ ಕೆಲಸ ಮಾಡೋರೆಲ್ಲ. ಕಂಪ್ಲೀಟ್ ಒಂದು KGF ಥರ ಫಿಲ್ಲು. ಅಷ್ಟು ಫಿಲ್ಲಲ್ಲಿ ಕೋಳಿ ಎಲ್ಲಿ ಕೋಳಿ ಅಲ್ಲಿ ಮೂರಾಗ ಕಾಣಿಸ್ತು. ಈ ಅದು ಯಾವಾಗ ನೋಡಿದ್ರೆ ಇಲ್ಲೇ ಇರುತ್ತಲ್ಲ, ಸೆಕ್ಯೂರಿಟಿ ಗಾರ್ಡ್ ಅದು. ಅಲ್ಲೊಂದು ಐತಿ, ಅದನ್ನು ಅಲ್ಲೇ ಐತಿ. ನಿನ್ನೆ ಫಸ್ಟ್ಗೂ ಅಲ್ಲೇ ಇರ್ತಿತ್ತು. ಅದು ಅಲ್ಲೇ ಇದೆ. ಸೊ ಇವಾಗ ಇಲ್ಲಿ ಹಂಗೆ ನಿಂತ್ಕೊಂಡು ನೋಡ್ಕೊಂಡಿರೋದಷ್ಟೇ. ಏನಿದೆ ಅಲ್ಲಿ? ಹೊಯ್ಸಳ ಬ್ರ್ಯಾಂಡ್ ಪ್ರಮೋಷನ್ ಆಗುತ್ತೆ. ಇಲ್ಲಿ ನೋಡಿ ಟ್ಯಾಕ್ಟ್ರಿಗೆ ಬೆಂಕಿ ಹತ್ಕೊಂಡಿದೆ ಗೈಸ್. ಗೊತ್ತಾಗ್ತಾ ಇದೆಯಾ ನಿಮಗೆ? ಸೈಡಿಗೆ ಹಚ್ಚಿರಾಗ ಬೆಂಕಿ. ಫುಲ್ಲು ಝೂಮ್ ಹಾಕೋಣ, ಫೋಕಸ್ ಆಗೋಲ್ಲ. ಮತ್ತು ಟ್ಯಾಕ್ಟ್ರಿಗೆ ಬೆಂಕಿ ಹತ್ತಿರೋ ಥರನೇ ಕಾಣಿಸ್ತಿದೆ, ಆದರೆ ಅದ್ರ ಹತ್ರ ಯಾರೋ ಬೆಂಕಿ ಹಾಕಿದ್ದಾರೆ ಅಷ್ಟೇ. ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದ ನಾನು. ಈ ಏರಿಯಾ ತುಂಬ ಸಖತ್ತಾಗಿದೆ ಮಾತ್ರ. ಅಂದರೆ ಏರಿಯಾ ಅಲ್ಲ, ಇದೊಂಥರ ಏನು ಹೇಳ್ಬೋದು ಇದಕ್ಕೆ, ಅದೇ ಇರ್ಬೋದು ಒಂಥರ ಅಂದರೆ ಅದೇ ಲೇಔಟ್. ಏನು ಹೇಳೋದು ಅಂತಲೇ ಗೊತ್ತಿಲ್ಲ. ಈ ಥರ ಒಂದು ಇರುತ್ತೆ ನೋಡಿ, ಈ ಥರ ವಿ ಶೇಪ್. ಈ ಬಾಹುಬಲಿಯಲ್ಲಿ ಹಾಕಿರ್ತಾರೆ ಗೊತ್ತಾ? ಬಾಹುಬಲಿಯಲ್ಲಿ ಹಿಂಗೆ ಹಾಕ್ಬಿಟ್ಟು ಅದ್ರ ಮುಂದೆ ಒಂದು ಇದಾಕ್ತಾರೆ. ಆ ಮರ ಇರೋ ಜಾಗದಲ್ಲಿ ಅದೊಂದು ಹಾಕ್ತಾರೆ. ಅದೇನಿಲ್ಲ, ಅದು ಕಂಪೌಂಡ್ ಇದ್ದಂಗೆ, ಕಂಪೌಂಡ್ಗೆ ಹಾಕ್ಬಿಟ್ಟಾರೆ ಅಷ್ಟೇ. ಯಾರು ಇದು ಕಾಂಪೌಂಡ್ಗೆ ಹಾಕ್ಬಿಟ್ಟಿರುತ್ತಲ್ಲ, ಕಂಪೌಂಡ್ಗೆ ತಗಡು ಹಾಕಿ ಅದನ್ನ ಮನೆ ಮಾಡಿರೋ ಸೀಟ್ ಹಾಕಿ. ಹೆಂಗಿದಾರೊಬ್ಬ ಇಲ್ಲಲ್ಲ. ಟೆಂಪ್ರರಿ ಅಲ್ಲ, ಇಲ್ಲಿ ಟೆಂಪ್ರರಿಗೆ ಇರ್ತಾರ. ಮತ್ತೆ ಅದು ಕೆಲಸ ಮುಗಿದ್ಮೇಲೆ ಹೋಗ್ಬಿಡ್ತಾರೆ ಎಲ್ಲಿ ರೋಡ್ ಹಾಕೋದಿದ್ದಾಗ. ಇವಾಗ ಇಲ್ಲೆಲ್ಲೋ ಆ ಪಕ್ಕದಲ್ಲೇ ರೋಡ್ ಎಲ್ಲೋ ಕೆಲಸ ಮಾಡ್ತಿದ್ದೀರಾ? ಇಷ್ಟೊಂದು ಟ್ರಕ್ ಯಾವಾಗ ನೋಡಿದ್ರೆ ಇಲ್ಲೇ ನಿಂತಿರುತ್ತೆ, ಕೆಲಸ ಇಲ್ಲ ಇವ್ರಿಗೆ. ಇರುತ್ತೆ ಅದು, ಈಗ ಇನ್ನೂ ತರೋದಿರಲ್ಲ, ಅದಕ್ಕೆ ಅದು ನಿಲ್ಲಿಸ್ತಾರೆ. ಓಕೆ, ಮತ್ತೆ ಸಿಗ್ತೀನಿ ಗೈಸ್. ಇವಾಗ ಬಂದ್ವಿ ವೇಟ್. ಸೊ ಇವಾಗ ಊಟ ಮಾಡ್ಕೊಂಡು ಬಂದ್ವಿ. ಸೊ ಆಫೀಸಿಂದ ಡೈರೆಕ್ಟ್ ಬರುತ್ತೆ, ಅಲ್ಲೇ ಊಟ ಮಾಡ್ಕೊಂಡು ಬಂದ್ಬಿಟ್ವಿ. ಸೊ 8 ಗಂಟೆ ಆಗಿತ್ತಲ್ಲ. ಸೊ ಇವಾಗ ಹೊರಗಡೆ ಹೋಗ್ಬೇಕು. ಸೊ ನಮ್ಮದು ATM ಪಿನ್ ನೆನ್ನೆ ಹೋಗಿದ್ದ, ನೆನ್ನೆ ಮಳೆ ಹೊಡೀತಲ್ಲ. ಸೊ ಮೊನ್ನೆ ಹೋಗಿ ನೋಡುವಾಗ ಅಲ್ಲಿ ಅಕೌಂಟ್ ನಂಬರ್ ಬೇಕಿತ್ತು. ಅಕೌಂಟ್ ನಂಬರ್ ತೊಗೊಂಡು ಹೋಗಿಲ್ಲ. ಇವಾಗ ಅಕೌಂಟ್ ನಂಬರ್ ತೊಗೊಂಡು ಹೋಗೋಣ. ಸೊ ನೆನ್ನೆ ಮಳೆ ಇದ್ದಿದ್ದರಿಂದ ಹೋಗಲಿಲ್ಲ. ಸೊ ಇವತ್ತು ಮಳೆ ಇಲ್ಲ. ಸೊ ಅದಕ್ಕೆ ಹೋಗೋಣ.
ಮತ್ತೆ ಏನಿಲ್ಲ ನೋಡಿ. ಇವಾಗ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಅಂತ ಡ್ರೆಸ್ ಚೇಂಜ್ ಮಾಡ್ತೀನಿ. 3, 2, 1. ಸೊ ಟ್ರಾನ್ಸಿಷನ್ ಹೆಂಗೆ ಅನಿಸ್ತು? ಇವಾಗ ಮಳೆ ಏನಿಲ್ಲ. ಸೊ ಇವಾಗ ಬನ್ನಿ ಇವಾಗ ಹೋಗೋಣ. ಸೊ ನಂದು ATM ಪಿನ್ ಸೆಟ್ ಮಾಡಬೇಕು. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಆವಾಗಲೇ ಹೋದವರು. ಸೊ ನಂದು ATM ಪಿನ್ ಸೆಟ್ ಆಯಿತು. ಒಂದೇನೋ ಫೋನ್ ರಿಪೇರಿ ಅಂತ ಇಷ್ಟೊತ್ತು ಆಯಿತು. ಆಲ್ರೆಡಿ 11 ಗಂಟೆ ಆಗೋಕ್ಕಾಗಿದ್ದೇನೋ. ಮಳೆ ಬೇರೆ ಜೋರಾಗಿ ಬರ್ತಾಯಿದೆ. ಫುಲ್ ಚಂಡಿ ಆಗಿಬಿಟ್ಟಿದ್ದೀವಿ. ಈ ಟ್ರಾಫಿಕಲ್ಲಿ ನನ್ನ ವಾಯ್ಸ್ ಕೇಳಿಸಲ್ಲ, ಏನಾಯ್ತಬೋದು ನಥಿಂಗ್. ಸೊ ಬನ್ನಿ ಇವಾಗ ಹಂಗೆ ಹೋಗೋಣ. ಯೂ ಟರ್ನ್ ಫಾರ್ ವೇ. ಹಾಂ ಅಲ್ಲಿದೆಯಲ್ಲ ಯೂ ಟರ್ನ್ ಇದ್ದಿ ಅಲ್ಲಿ. ಅಲ್ಲಿಲ್ಲಲ್ಲ ಫ್ರಂಟಲ್ಲಿ. ಓಕೆ. ಸೊ ಇನ್ನೇನಿಲ್ಲ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರೂ. ಟೇಕ್ ಕೇರ್, ಬಾಯ್ ಬಾಯ್.